ಹರೇ ರಾಮ ರಾಮಾಯಣ ಪಾರಾಯಣ ಮಾಡುವ 71ನೇ ಶ್ಲೋಕದಿಂದ 80ನೇ ಶ್ಲೋಕದವರೆಗೆ ಇಂದ್ರನ ಪಾರಾಯಣ. ಹರಿ ಓಂ. ಶ್ರೀರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದೈವ ಹರೇ. ರಾಮ ಸ್ಮರಣಂ ಧನ್ಯಮುಪಾಯಂ ನಹಿ ಪಶ್ಯಾಮೋ ಭವತರಣೆ. ಶ್ರೀರಾಮ ಹರೇ ಸಚ ಸರ್ವಾನ್ ಸಮಾನೀಯ ವಾನರಾನ್ ವಾನರರ್ಷಭಃ ದಿಶಃ ಪ್ರಸ್ಥಾಪಯಾಮಾಸ ದಿದೃಕ್ಷುರ್ಜನಕಾತ್ಮಜಾಂ. ತತೋ ಗೃಧ್ರಸ್ಯ ವಚನಾತ್ ಸಂಪಾತೇರ್ಹನುಮಾನ್ ಬಲಿ. ಶತಯೋಜನ ವಿಸ್ತೀರ್ಣಂ ಪುಪ್ಲುವೆ ಲವಣಾರ್ಣವಂ. ಆಗ ಆ ವಾನರ ರಾಜನು ರಾಮನಿಗೆ ಪ್ರತ್ಯುಪಕಾರ ಮಾಡಲು ಎಲ್ಲಾ ವಾನರರನ್ನು ಕರೆಸಿ ಜಾನಕಿಯನ್ನು ಹುಡುಕಲು ಎಲ್ಲಾ ದಿಕ್ಕುಗಳಿಗೆ ಕಳಿಸಿಕೊಟ್ಟನು. ಅನಂತರ ಕೃದ್ಧನಾದ ಸಂಪಾತಿಯ ಮಾತಿನಂತೆ ಬಲವಂತನಾದ ಹನುಮಂತನು 100 ಯೋಜನ ವಿಸ್ತಾರವುಳ್ಳ ಕ್ಷಾರ ಸಮುದ್ರವನ್ನು ಹಾರಿ ದಾಟಿ ಹೋದನು. ತತ್ರ ಲಂಕಾಂ ಸಮಾಸಾದ್ಯ ಪುರೀಂ ರಾವಣ ಪಾಲಿತಾಂ. ದದರ್ಶ ಸೀತಾಂ ಧ್ಯಾಯಂತಿ ಮಶೋಕವನಿಕಾಂ ಗತಾಂ. ನಿವೇದಯಿತ್ವಾಭಿಜ್ಞಾನಂ ಪ್ರವೃತ್ತಿಂ ವಿನಿವೇದ್ಯ ಚ ಸಮಾಶ್ವಾಸ್ಯ ಚ ವೈದೇಹೀಂ ಮರ್ದಯಾಮಾಸ ತೋರಣಂ. ಅಲ್ಲಿ ರಾವಣನಿಂದ ಪಾಲಿತವಾದ ಲಂಕಾಪುರಿಯಲ್ಲಿ ಪ್ರವೇಶಿಸಿ ಅವನು ಅಶೋಕವನದಲ್ಲಿ ಚಿಂತಾಗ್ರಸ್ತಲಾದ ಸೀತೆಯನ್ನು ನೋಡಿದನು. ಆಗ ಆ ವಿದೇಹ ನಂದಿನಿಗೆ ತನ್ನ ಪರಿಚಯವನ್ನು ಹೇಳಿ ಕಳಿಸಿದ ರಾಮನ ಸಂದೇಶವನ್ನು ತಿಳಿಸಿದನು. ಹಾಗೂ ಸಾಂತ್ವನ ಮಾಡಿ ಅವನು ಅಶೋಕವನದ ಹೆಬ್ಬಾಗಿಲನ್ನು ಮುರಿದು ಹಾಕಿದನು. ಪಂಚಸೇನಾಗ್ರಗಾನ್ ಹತ್ವಾ ಸಪ್ತಮಂತ್ರಿಸುತಾನಪಿ ಶೂರಮಕ್ಷಂಚ ನಿಷ್ಪಿಷ್ಯ ಗ್ರಹಣನ್ ಸಮುಪಾಗಮತ್. ಅಸ್ತ್ರೇಣೋನ್ಮಕ್ತಮಾತ್ಮಾನಂ ಜ್ಞಾತ್ವಾ ಪೈತಾಮಹಾಧ್ವರಾತ್. ಮರ್ಷಯನ್ ರಾಕ್ಷಸಾನ್ ವೀರೋ ಯಂತ್ರಿಣಸ್ತಾನ್ ಯದೃಚ್ಛಯ. ಮತ್ತೆ 5 ಸೇನಾಪತಿಗಳನ್ನು 7 ಮಂತ್ರಿ ಕುಮಾರರನ್ನು ಕೊಂದು ರಾವಣ ಪುತ್ರ ಅಕ್ಷಕುಮಾರನನ್ನು ಮುಗಿಸಿ ಇಂದ್ರಜಿತು ಪ್ರಯೋಗಿಸ ಬ್ರಹ್ಮಾಸ್ತ್ರಕ್ಕೆ ತಾನಾಗಿಯೇ ಬಂಧಿತನಾದನು. ಬ್ರಹ್ಮನ ವರದಿಂದ ತಾನು ಬ್ರಹ್ಮಾಸ್ತ್ರದಿಂದ ಬಿಡುಗಡೆ ಹೊಂದಿದ್ದರೂ ವೀರ ಹನುಮಂತನು ತನ್ನನ್ನು ಬಂಧಿಸಿದ ಆ ರಾಕ್ಷಸರ ಅಪರಾಧವನ್ನು ಇಚ್ಛಾನುಸಾರವಾಗಿ ಸಹಿಸಿದನು. ತತೋ ದಗ್ಧ್ವಾಂ ಪುರೀಂ ಲಂಕಾ ಮೃತೆ ಸೀತಾಂಚ ಮೈಥಿಲೀಂ. ರಾಮಾಯ ಪ್ರಿಯಮಾಖ್ಯಾತುಂ ಪುನರಾಯಾನ್ ಮಹಾಕಪಿಃ. ಸೋಭಿಗಮ್ಯ ಮಹಾತ್ಮಾನಂ ಕೃತ್ವಾ ರಾಮಂ ಪ್ರದಕ್ಷಿಣಂ. ನ್ಯವೇದಯದಮೇಯಾತ್ಮಾ ದೃಷ್ಟಾ ಸೀತೇತಿ ತತ್ವತಃ. ತತಃ ಸುಗ್ರೀವ ಸಹಿತೋ ಗತ್ವಾ ತೀರಂ ಮಹೋದಧೇಃ. ಸಮುದ್ರಂ ಕ್ಷೋಭಯಾಮಾಸ ಶರೈರಾದಿತ್ಯ ಸನ್ನಿಭೈಃ. ಅನಂತರ ಮಿಥಿಲೇಶ ಕುಮಾರಿ ಸೀತೆಯ ಸ್ಥಾನವನ್ನು ಬಿಟ್ಟು ಉಳಿದ ಇಡೀ ಲಂಕೆಯನ್ನು ಸುಟ್ಟು ಆ ಮಹಾಕಪಿ ಹನುಮಂತನು ರಾಮನಿಗೆ ಪ್ರಿಯ ಸಂದೇಶವನ್ನು ತಿಳಿಸಲು ಲಂಕೆಯಿಂದ ಮರಳಿ ಬಂದನು. ಮಹಾಬುದ್ಧಿಶಾಲಿ ಹನುಮಂತನು ಮಹಾತ್ಮ ರಾಮನಿದ್ದಲ್ಲಿಗೆ ಬಂದು ಅವನಿಗೆ ಪ್ರದಕ್ಷಿಣೆ ಹಾಕಿ ನಾನು ಸೀತೆಯ ದರ್ಶನ ಮಾಡಿದೆ ಎಂದು ನಿವೇದಿಸಿಕೊಂಡನು. ತತಃ ಸುಗ್ರೀವ ಸಹಿತೋ ಗತ್ವಾ ತೀರಂ ಮಹೋದಧೇಃ. ಸಮುದ್ರಂ ಕ್ಷೋಭಯಾಮಾಸ ಶರೈರಾದಿತ್ಯ ಸನ್ನಿಭೈಃ. ದರ್ಶಯಾಮಾಸ ಚಾತ್ಮ
ಸಮಾನಂ ಸಮುದ್ರ ಸರಿತಾಂ ಪತಿಃ ಸಮುದ್ರವಚನಾಶ್ಚೈವ ನಲಂ ಸೇತುಮಕಾರಯತ್. ಇದಾದ ಬಳಿಕ ಸುಗ್ರೀವನೊಂದಿಗೆ ಭಗವಾನ್ ರಾಮನು ಮಹಾಸಾಗರ ತೀರಕ್ಕೆ ಬಂದು ಸೂರ್ಯ ಸದೃಶ ತೇಜಸ್ವಿ ಬಾಣದಿಂದ ಸಮುದ್ರವನ್ನು ಕ್ಷುಬ್ಧಗೊಳಿಸಿದನು. ಆಗ ನದಿಗಳ ಪತಿಯಾದ ಸಮುದ್ರವು ಸಾಕಾರನಾಗಿ ಪ್ರಕಟಗೊಂಡು ರಾಮನನ್ನು ಪೂಜಿಸಿದನು. ಮತ್ತೆ ಸಮುದ್ರವು ಹೇಳಿದಂತೆ ರಾಮನು ನಳನಿಂದ ಸಮುದ್ರಕ್ಕೆ ಸೇತುವೆಯೊಂದು ನಿರ್ಮಾಣ ಮಾಡಿಸಿದನು. ಹರಿ ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಹರಿ ಓಂ. ಹರೇ ರಾಮ. ಇಂದ್ರನ ಪಾರಾಯಣ ಇಲ್ಲಿಗೆ ಸಮಾಪ್ತಿ ಆಯಿತು. ನಾಳೆ ಮುಂದುವರಿಸೋಣ. ಕಾಮ